ನಾವು ಸಿ ಇ ಟಿ ಆಧರಿಸಿ ಎಲ್ಲ ಇಲಾಖೆಗಳಿಗೆ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿ ಆದರೂ 20 ದಿವಸ ಡಿಲೇ ಆದಮೇಲೆ ನಮಗೆ ಫಾರ್ಮಸಿ ಹೊರತುಪಡಿಸಿ ಉಳಿದಂಥದ್ದು ಬಂದಿದೆ. ನಾನು ಶುರು ಮಾಡಿದ್ದೀನಿ. ಅವರು ಕೊಟ್ಟರೆ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ರಿಸಲ್ಟ್ ಪಬ್ಲಿಷ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಅವ್ರು ಯಾವಾಗ ಕೊಡ್ತಾರೋ ಅವಾಗ ಹಾಕ್ಕೊಳ್ತೀನಿ ಅಷ್ಟೇ. ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಬೋದು, ಎಲ್ಲ ರಿಕ್ವೆಸ್ಟು ಮಾಡಾಗಿದೆ. ನೀಟು ಹಿಂದೆ ಒಟ್ಟಿಗೆ ಆಗ್ತಾ ಇತ್ತು. ನೀಟ್ ಪರೀಕ್ಷೆ ಡಿಲೇ ಆಗಿರೋದ್ರಿಂದ ನೀಟ್ ರ್ಯಾಂಕ್ ಆಧರಿಸಿ ನಾವು ಅಲಾಟ್ ಮಾಡುವಂಥ ಮೆಡಿಕಲ್ಲು, ಡೆಂಟಲ್ಲು, ಆಯುಷನ್ನು ನಾವು ಇದರಲ್ಲಿ ತಗೊಂಡು ಬಂದಿಲ್ಲ. ಒಂದು ವೇಳೆ ನಮ್ಮದು ಈ ಫಸ್ಟ್ ರೌಂಡ್ ಮುಗಿದು ಎನಿವೇ ಫಸ್ಟ್ ರೌಂಡ್ ಮುಗಿಯುತ್ತೆ ನಮ್ದು, ಅವ್ರದ್ದು ರಿಸಲ್ಟ್ ಬರೋ ಅಷ್ಟೊತ್ತಿಗೆ. ರಿಸಲ್ಟ್ ಬಂದಾದಮೇಲೆ MCC ಅವರು ಟೈಮ್ ಟೇಬಲ್ ಕೊಡ್ತಾರೆ. ಆಮೇಲೆ ಮೆಡಿಕಲ್ ಎಜುಕೇಷನ್ ಅವರು ನಮಗೆ, ಆಯುಷ್ ಆಯುಕ್ತಾಲಯದವರು ನಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ಅದನ್ನು ಬಹುತೇಕ ನಾವು ಸೆಕೆಂಡ್ ರೌಂಡಿಗೆ ಅವರಿಗೆ ಇನ್ವಾಲ್ವ್ ಮಾಡ್ತೀವಿ. ಇಲ್ಲೊಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳಿಗೆ, ಸರ್ ನೀವು ಅವಾಗ ಹೇಳಿದ್ರಿ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಹೊಸ್ದಾಗಿ ಯಾವುದೂ ಆಪ್ಷನ್ ಎಂಟ್ರಿ ಮಾಡೋಂಗಿಲ್ಲ ಅಂತ, ಮತ್ತು ಸೆಕೆಂಡ್ ರೌಂಡಿಗೆ ನೀವು ಮೆಡಿಕಲ್, ಡೆಂಟಲ್, ಆಯುಷನ್ ತಗೊಂಡು ಬಂದುಬಿಡ್ತೀರಾ, ಆವಾಗ ಹೆಂಗೆ ಸರ್ ಇದು ಅಂತ. ಅದು ನಮ್ಮಿಂದ ಆಗಿರೋದಲ್ಲ. ಹಾಗಾಗಿ ಸೆಕೆಂಡ್ ರೌಂಡಲ್ಲಿ ಯಾವುದು ಹೊಸ ಸೀಟ್ ಮ್ಯಾಟ್ರಿಕ್ಸು ಬರುತ್ತೆ, ಮೆಡಿಕಲ್, ಡೆಂಟಲ್, ಆಯುಷ್, ಅದು ನಮ್ಮ ಸಿಸ್ಟಮ್ ಒಳಗಡೆ ಇರೋ ವಿದ್ಯಾರ್ಥಿಗಳು ಸಹ, ಉದಾಹರಣೆಗೆ ನಾನು ಹೇಳಿದೆ ಚಾಯ್ಸ್ 2 ಹಾಕಿದ್ದವರು ಹೋಲ್ಡ್ ಮಾಡಿರ್ತಾರೆ, ಮೇಲಿಂದ ಮಾತ್ರ ಕಾಣುತ್ತೆ, ನೀವು ಯಾವುದೂ ಹೊರಗಿಂದ ತರಂಗಿಲ್ಲ ಅಂತ. ಮೆಡಿಕಲ್, ಡೆಂಟಲ್, ಆಯುಷನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದರೆ ನೀವು ಅದನ್ನು ತಗೊಂಡು ಬರ್ಬೋದು, ತಗೊಂಡು ಬಂದು ಮೇಲ್ಗಡೆ ಹಾಕ್ಬೋದು. ಸರ್ ನಾನು ಮೆಡಿಕಲ್ಲು, ಡೆಂಟಲ್, ನಾನು ಮೆಡಿಕಲ್ ಆಸ್ಪಿರೆಂಟು ಸರ್, ನಾನು ಸಿ ಇ ಟಿನಲ್ಲಿ ಬರ್ದಿದ್ದೀನಿ, ಎಕ್ಸಾಮು ರ್ಯಾಂಕು ಬಂದಿದೆ, ನಾನು ಯಾವ ಆಪ್ಷನ್ ಎಂಟ್ರಿನೂ ಮಾಡಲ್ಲ ಸರ್. ನಾನು ಓನ್ಲಿ ಮೆಡಿಕಲ್ಲಿಗೇ ಪಾರ್ಟಿಸಿಪೇಟ್ ಮಾಡೋ. ನಾನು ಓಕೆ, ನೀನು ಮೆಡಿಕಲ್ ಪಾರ್ಟಿಸಿಪೇಟ್ ಮಾಡೋನು, ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ ಕೌನ್ಸಿಲಿಂಗ್ ಶುರುವಾದಾಗ ನೀನು ಬರ್ಬೋದು ನಮ್ಮ ಸಿಸ್ಟಮ್ ಒಳಗಡೆ. ಅವಾಗ ಬಂದು ನೀನೇನಾದ್ರೂ ಮೆಡಿಕಲ್ಲು, ಡೆಂಟಲ್ಲು ಈ ಸರ್ ರಿಸಲ್ಟ್ ಬಂದಿಲ್ಲ, ಸ್ವಲ್ಪ ರ್ಯಾಂಕು ಕಡಿಮೆ ಬಂದ್ಬಿಡುತ್ತೆ ಸರ್, ಪ್ಲಾನ್ ಬಿ ಇರಲಿ ಅಂತ ನಾನು ಇಂಜಿನಿಯರಿಂಗ್ ಅವಾಗ ಅವಕಾಶ ಇಲ್ಲ. ಈಗ ನೀವು ಸಿಸ್ಟಮ್ ಒಳಗಡೆ ಬನ್ನಿ, ನೀವು ಬಂದು ಇಂಜಿನಿಯರಿಂಗು ಎಂಟ್ರಿ ಮಾಡಿ, ಎನಿವೇ ಹೋಲ್ಡ್ ಮಾಡೋದಕ್ಕೆ ಅವಕಾಶ ಇದೆ, ನೀವು ಸೆಕೆಂಡ್ ರೌಂಡಿಗೆ ಹೋಗೋದಕ್ಕೆ ಅವಕಾಶ ಇದೆ. ಆದರೆ ನಾವು ಬರೋಕ್ಕೆ ನಾನೇನು ಬೇಡ ಅಂತೇಳಲ್ಲ. ಅವಾಗ ನೀವು ಬಂದರೆ ಮಾತ್ರ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಹೊಸ್ದಾಗಿ ಏನು ಬಂದಿರುತ್ತೆ ಅದು ಮಾತ್ರ ನೀವು ಎಂಟ್ರಿ ಮಾಡೋದಕ್ಕೆ ನಾನು ಎನೇಬಲ್ ಮಾಡ್ತೀನಿ, ಅದು ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ಒಬ್ಬ ಮೆಡಿಕಲ್ ವಿದ್ಯಾರ್ಥಿಗೆ ಈಗ ನೀಟ್ ಎಕ್ಸಾಮ್ ಬರ್ತಿದ್ದಾರೆ, ಅವನಿಗೆ ಮೆಡಿಕಲ್ ಸಿಗದ ಪಕ್ಷದಲ್ಲಿ ಇಂಜಿನಿಯರಿಂಗ್ ಹೋಗ್ಬೇಕು ಅನ್ನೋ ಆಪ್ಷನ್. ಸೊ ಆ ವಿದ್ಯಾರ್ಥಿ ಈಗ ಆಪ್ಷನ್ ಎಂಟ್ರಿ ಮಾಡಬೇಕು, ಮಾಡಿ ನಂತರದ ಸೆಕೆಂಡ್ ರೌಂಡಲ್ಲಿ ನೀಟ್ ರಿಸಲ್ಟ್ ಬಂದಾಗ, ಮೆಡಿಕಲ್ ಸೀಟ್ ಓಪನ್ ಆದಾಗ ಅಲ್ಲಿ ತನಗೆ ರ್ಯಾಂಕ್ ಮೆಡಿಕಲ್ ಬಂದರೆ ಹೋಗಬೇಕು. ಆಪ್ಷನ್ ಬಿ ಪ್ರಕಾರ ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ಅವ್ನು ಮೊದಲೇ ಆಪ್ಷನ್ ಎಂಟ್ರಿ ಮಾಡಿರಬೇಕು. ಹೌದು. ಈಗ ಯಾಕೆಂತಂದರೆ ನಾನು ಅದೇ ಹೇಳ್ತಾ ಇರೋದು, ಬರೀ ಮೆಡಿಕಲ್ ಹೋಗ್ತೀನಿ, ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ ಸರ್. ಬರೀ ನಾನು ಮೆಡಿಕಲ್ಲಿಗೆ ಹೋಗ್ತೀನಿ, ಸಿಕ್ಕಿಲ್ಲ ಅಂದರೆ ಡೆಂಟಲಿಗೆ ಹೋಗ್ತೀನಿ, ಸಿಕ್ಕಿಲ್ಲ ಅಂದರೆ ಆಯುಷಿಗೆ ಹೋಗ್ತೀನಿ. ಅವು 3 ಸಿಕ್ಕಿಲ್ಲ ಅಂತಂದರೆ ನಾನು ಹೋಗೋದೇ ಇಲ್ಲ ಸರ್. ಮ್ಯಾನೇಜ್ಮೆಂಟಲ್ಲಿ ಹೋಗಿ ನಾನು ಅಡ್ಮಿಷನ್ ಆಗ್ತೀನಿ ಸರ್. ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುಷ್, ಮ್ಯಾನೇಜ್ಮೆಂಟ್ ಅಂತಂದರೆ ಇಲ್ಲ, ಅದು ನಮ್ಮಿಂದನೇ ಆಗುವಂಥದ್ದು. ಇಂಥವರಿಗೆ ನಾನೇನು ಹೇಳಲ್ಲ, ನೀವು ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗು ಇನ್ಕ್ಲೂಡ್ ಆದಾಗಲೇ ಬನ್ನಿ. ಒಂದು ಪೇರೆಂಟು, ಒಂದು ಮಗು ಏನು ಹೇಳ್ತಾರೆ, ಸರ್ ನಮ್ಮದು ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ ಸರ್, ಸಿಕ್ಕಿಲ್ಲ ಅಂತಂದರೆ ವೆಟರ್ನರಿಗೆ ಹೋಗ್ತೀನಿ ಸರ್, ದಯಮಾಡಿ ತಾವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ಸರ್ ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ಲು ಸರ್, ಸಿಕ್ಕಿಲ್ಲ ಅಂದರೆ ನಾನು ಇಂಜಿನಿಯರಿಂಗು ಟಾಪ್ ಕಾಲೇಜಲ್ಲಿ ಮಾಡ್ತೀನಿ ಸರ್, ದಯಮಾಡಿ ನೀವು ಈ ರೌಂಡಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು, ಈಗಲೇ ಮಾಡಬೇಕು. ಯಾಕೆಂದರೆ ನಾನು ನೋಡಿ ನಿಮ್ಮ ಅನುಕೂಲಕ್ಕೋಸ್ಕರನೇ ನಾನು ಸ್ವಲ್ಪ ಒಂದು ಸೀಟ್ ಮ್ಯಾಟ್ರಿಕ್ಸು ಬರಲಿಲ್ಲ, ಜೊತೆ ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಂದ್ಕೊಂಡು ನಿಮ್ಮ ನೀಟ್ ಎಕ್ಸಾಮ್ ಆದಮೇಲೆ ಸಹ ನಾನೊಂದು ವಾರ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಅನುಕೂಲಕ್ಕೋಸ್ಕರ ಅದಕ್ಕೆ ನೀವು ಎಂಟ್ರಿ ಮಾಡಿ. ನಂತರ ಸರ್ ಇದು ಎಂಟ್ರಿ ಮಾಡ್ತೀವಿ, ನನಗೊಂದು ಕಾಲೇಜು ಸಿಗುತ್ತೆ, ಆಮೇಲೆ ನೀವು ಮೆಡಿಕಲ್ ತಗೊಂಡು ಬರ್ತೀರಾ, ಆಮೇಲೆ ಇದು ನೋಡಿ ಭಾಳ ಸಿಂಪಲ್ ಇದೆ. ನಾನು ಅವಾಗಲೇ ಹೇಳಿ ಚಾಯ್ಸ್ 1, 2, 3, 4 ಇದೆ. ನೀವು ನಮ್ಮ ಸಿಸ್ಟಮ್ ಒಳಗಡೆ ಇರ್ತೀರಾ, ಮೆಡಿಕಲ್ ಬರುತ್ತೆ, ಇಂಜಿನಿಯರಿಂಗ್ ಒಂದು ನಿಮ್ಮ ಕೈಯಲ್ಲಿರುತ್ತೆ, ಇಲ್ಲ ನೀವು ಚಾಯ್ಸ್ 3 ಹಾಕಿದರೆ ಸಿಕ್ಕಿರೋದು ಡಿಲೀಟ್ ಆಗೋಗಿರುತ್ತೆ, ಬಟ್ ನಿಮ್ಮ ಇಡೀ ಲಾಗಿನ್ ಒಳಗಡೆ ಇರೋ ಆಪ್ಷನ್ಸ್ ಇರುತ್ತೆ. ಆಮೇಲೆ ನೀವು ಮೆಡಿಕಲ್ಲು, ಡೆಂಟಲ್, ಆಯುಷ್ ಹಾಕ್ರಿ, ರೀಅರೇಂಜ್ ಮಾಡಿ, ನಿಮಗೆ ಸೆಕೆಂಡ್ ರೌಂಡಲ್ಲಿ ನಾವೇನು ರನ್ ಮಾಡಿದಾಗ ನಿಮಗೆ ಬೆಸ್ಟ್ ಯಾವುದು ಸಿಗುತ್ತೆ ಆವಾಗ ನೀವು ಡಿಸೈಡ್ ಮಾಡಿ ಏನು ಮಾಡಬೇಕಂತ. ಸರಿ, ಇನ್ನು ಈ CBSE ವಿದ್ಯಾರ್ಥಿಗಳು ಇಂಪ್ರೂವ್ಮೆಂಟ್ ಅದು ಕೂಡ ಹೇಳ್ತಾವೆ, ಈಗ ಅವ್ರಿಗೇನಾದ್ರೂ ಅವಕಾಶ ಇರುತ್ತಾ ಇಂಪ್ರೂವ್ಮೆಂಟ್ ಅಂತ ಬಂದ? ಇಲ್ಲ, ನಾನು ಭಾಳ ಸ್ಪಷ್ಟತೆ ಇದೆ. ಇಂಪ್ರೂವ್ಮೆಂಟು ಆಗಲೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಹಾಗಾಗಿ ಈಗ ನಾವು ಕೌನ್ಸಿಲಿಂಗ್ ಶುರು ಮಾಡಾಗಿದೆ. ಕೌನ್ಸಿಲಿಂಗ್ ಶುರು ಆಗಿರೋದ್ರಿಂದ ಈ ಹಂತದಲ್ಲಿ ನಾವು ಕೊಟ್ಟಿರೋ ರ್ಯಾಂಕನ್ನು ಹಿಂಪಡೆದು ಹೊಸ ರ್ಯಾಂಕ್ ಕೊಡೋದು, ಹೊಸ ರ್ಯಾಂಕನ್ನು ಮತ್ತೆ ಅವ್ನು ಇಂಪ್ರೂವ್ಮೆಂಟ್ ಆಯಿತು ಅಂತ ಅದನ್ನು ಹಿಂಪಡೆದು ಇನ್ನೊಂದು ರ್ಯಾಂಕು ಅದಕ್ಕೆಲ್ಲ ವ್ಯವಹಾರಕ್ಕೆ ಅವಕಾಶ ಇಲ್ಲ. ನಾವು ಆಗಲೇ ಕೌನ್ಸಿಲಿಂಗ್ ಶುರುವಾಗಿದೆ. ಕೌನ್ಸಿಲಿಂಗ್ ಶುರುವಾಗೋದ್ರೊಳಗಡೆ ಏನೇನು ಬಂತು ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿದ್ದೀವಿ. ಈಗಲೂ ಎಡಿಟ್ ಆಪ್ಷನ್ನು ಬಿಕಾಸ್ ಆಫ್ ನಮ್ಮದು SC ABC ಬಂದಿರೋದಕ್ಕೆ ಆ ಮಕ್ಕಳಿಗೆ ನಾವು ಹಿಂದೆ
ಕೌನ್ಸಿಲಿಂಗ್ ಶುರುವಾಗೋದ್ರೊಳಗಡೆ ತಮ್ಗೆ ಗೊತ್ತಿರಬೇಕು, ರಿಸಲ್ಟ್ ಬರೋದ್ರೊಳಗಡೆನೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತಿದ್ರು. ರಿಸಲ್ಟ್ ಬಂದಾದಮೇಲೆ ಒಂದು ಸಣ್ಣ ಎಡಿಟಿಗೆ ಅವಕಾಶ ಇರ್ತಾ ಇರಲಿಲ್ಲ. ಹಿಂದೆಲ್ಲ 10-20 ರಿಟ್ ಪಿಟಿಷನ್ಸ್ ಹಾಕ್ತಿದ್ರು ಪಾಪ ಮಕ್ಕಳು. ಈಗ ನಾವು ಲಾಸ್ಟ್ ಡೇ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇವರೆಗೆ SC ABC ಎಡಿಟಿಗೆ ಅವಕಾಶ ಕೊಟ್ಟಿದ್ದೀವಿ. ದಯಮಾಡಿ ಮಾಡ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ, ಅನ್ಯಾಯ ಮಾಡ್ಕೊಂಡ್ಬೇಡಿ ಅನ್ನುವಂಥದ್ದು ನನ್ನ ವಿನಂತಿ. ಸರ್, ಇನ್ನು ಕೆಲವರಲ್ಲಿ ಮ್ಯಾನೇಜ್ಮೆಂಟ್ ಮತ್ತು NRI ಸೀಟ್ಗಳನ್ನು ಕಾಲೇಜಿನವ್ರಿಗೆ ಕೊಡ್ತಾರೆ ಅಂತ ಭಾವನೆ ಇದೆ. ಹೀಗೆ ಮಾಡ್ಕೊಂಡು ಕೆಲವರು ಕೂಡ ಮೋಸ ಹೋಗಿದ್ದಾರೆ. ಹಾಂ, ನೋಡಿ, ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ 25% ಮ್ಯಾನೇಜ್ಮೆಂಟ್ ಸೀಟಿಗೆ ಅವಕಾಶ ಇದೆ. ನೀವು ಯಾರಾದರೂ ಹೇಳ್ತಾರೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡಿಸ್ತೀವಿ, ನಂಬಿ, ನೋ ಪ್ರಾಬ್ಲಮ್. ಮೆಡಿಕಲ್ಲು, ಡೆಂಟಲ್ಲು, ಆಯುಷಿಗೆ ಸಂಬಂಧಪಟ್ಟಂತೆ NMC ಗೈಡ್ಲೈನ್ಸ್ ಪ್ರಕಾರ, ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಈ ನೀಟ್ ರ್ಯಾಂಕ್ ಆಧರಿಸಿ KEA ಮುಖಾಂತರ ಮತ್ತು MCC ಮುಖಾಂತರ ಮಾತ್ರ ಅಲಾಟ್ ಆಗುತ್ತೆ. ದಯಮಾಡಿ ಮೋಸ ಹೋಗೋದಕ್ಕೆ ಹೋಗಬೇಡಿ. ಸರ್ ಹೆಂಗೆ ಸರ್, ಮತ್ತೆ ಮ್ಯಾನೇಜ್ಮೆಂಟ್ ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟು, NRI ಅಂದರೆ NRI ಸೀಟು, ಅದು ಮ್ಯಾನೇಜ್ಮೆಂಟ್ ಅಂದ್ರೇ ಆ ವರ್ಡಿಂಗಲ್ಲೇ ಮ್ಯಾನೇಜ್ಮೆಂಟ್ ಸೀಟ್ ಇದೆ, ನಿಮ್ಗೆ ಹೆಂಗೆ ಸರ್ ಅಂತ. ಏನಕ್ಕೆ ಮ್ಯಾನೇಜ್ಮೆಂಟ್ ಸೀಟ್ ಅಂದರೆ ಸರ್ಕಾರ ಅವರಿಗೆ 20% ಅಷ್ಟು ಸೀಟ್ಗಳಿಗೆ ಫ್ರೀಡಮ್ ಕೊಟ್ಟಿದ್ದಾರೆ. 15% NRI, 5% ಮ್ಯಾನೇಜ್ಮೆಂಟು. ಈ 20% ಸೀಟಿಗೆ ಆ ಕಾಲೇಜಿನ ಆಡಳಿತ ಮಂಡಳಿಯವರು ಎಷ್ಟು ಬೇಕಾದರೂ ಫೀಸನ್ನು ಫಿಕ್ಸ್ ಮಾಡ್ಬೋದು. ಅದಕ್ಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅವರು ಉದಾಹರಣೆಗೆ ಒಂದು ಕಾಲೇಜವರು 45 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಓಕೆ, ನಮಗೆ ಇಂಟಿಮೇಟ್ ಮಾಡಬೇಕು, ನಾನು ನಮ್ಮ ಕೌನ್ಸಿಲಿಂಗಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಇಂಥ ಕಾಲೇಜವ್ರದ್ದು ಇಷ್ಟೇ. ಒಂದು ಕಾಲೇಜವ್ರು 30 ಲಕ್ಷ ಫಿಕ್ಸ್ ಮಾಡಿದ್ರು ಲಾಸ್ಟ್ ಇಯರು. ಇಂಥ ಕಾಲೇಜವ್ರದ್ದು ಮ್ಯಾನೇಜ್ಮೆಂಟ್ ಸೀಟು NRI ಸೀಟು 30 ಲಕ್ಷ ಇದೆ. ಆದರೆ ಅಲಾಟ್ ಮಾಡೋನು ನಾನು ಅಂದ್ರೂ ನನಗೆ ಮನಸ್ಸಿಗೆ ಬಂದಂಗೆ ನನಗೆ ಪರಿಚಯದವ್ರಿಗೆ ಅಲಾಟ್ ಮಾಡೋದಲ್ಲ. ಉದಾಹರಣೆಗೆ ಒಂದು ಕಾಲೇಜಲ್ಲಿ 10 ಮ್ಯಾನೇಜ್ಮೆಂಟ್ ಸೀಟ್ ಇದೆ ಅಂತ ಭಾವಿಸ್ಕೊಳ್ಳೋಣ. ಆ ಮ್ಯಾನೇಜ್ಮೆಂಟ್ ಸೀಟಿಗೆ 20 ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ತಮ್ಗೆ ಗೊತ್ತು, ಮ್ಯಾನೇಜ್ಮೆಂಟಿಗೆ ಯಾವುದೇ ಮೀಸಲಾತಿ ಏನಿರಲ್ಲ. 20 ಹುಡುಗರು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಆ 20 ಹುಡುಗರದು ನೀಟ್ ರ್ಯಾಂಕಲ್ಲಿ ಟಾಪ್ 10 ವಿದ್ಯಾರ್ಥಿಗಳು ಯಾರು ನೀಟ್ ರ್ಯಾಂಕ್ ಇದೆ ಅವರಿಗೆ ಅಲಾಟ್ ಮಾಡ್ತೀವಿ. ಒಂದು ವೇಳೆ 11ನೇ ವಿದ್ಯಾರ್ಥಿ ಆ ಮೆಡಿಕಲ್ ಕಾಲೇಜ್ ಮಾಲೀಕರು ಮಗ ಆಗಿದ್ರೂ ನಾವು ಅಲಾಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮೆಡಿಕಲ್ ಕಾಲೇಜಿನ ಮಾಲೀಕರು, ಆ ಕಾಲೇಜಿನ ಓನರ್ ಸಹ ತನ್ನ ಮಗನಿಗೆ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಸೇರಿಸ್ಬೇಕು ಅಂತಂದರೆ ನೀಟ್ ರ್ಯಾಂಕ್ ಇರಬೇಕು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇ ಕೌನ್ಸಿಲಿಂಗ್ ಮೂಲಕ ಅಡ್ಮಿಷನ್ ತಗೊಳ್ಬೇಕು. ಇಷ್ಟು ಸ್ಪಷ್ಟವಾಗಿ ನಿಯಮಗಳಿದ್ದಾವೆ. ಯಾರಾದ್ರೂ ಬಂದು ನಿಮಗೆ ಮೆಡಿಕಲ್ ಸೀಟು KEA ಮುಖಾಂತರ ಅಲ್ಲ, ನೀವು ಯಾಕೆ ಚಿಂತೆ ಮಾಡ್ತೀರಾ, ಮ್ಯಾನೇಜ್ಮೆಂಟ್ ಸೀಟು ಓನರ್ರೇನೆ ನನಗೆ ಕ್ಲೋಸ್ ಇದ್ದಾರೆ, ನಾನು ಕೊಡಿಸ್ಬಿಡ್ತೀನಿ ಅಂತಂದರೆ ತಕ್ಷಣ ಅವ್ರ ಮೇಲೆ ನೀವು FIR ಮಾಡಿ. ಅವರು ನಿಮಗೆ ಮೋಸನೇ ಮಾಡ್ತಾ ಇದ್ದಾರೆ ಅಂತ. ಯಾರಾದರೂ ನೀವು ಮೆಡಿಕಲ್ ಕಾಲೇಜಿಗೆ ನೇರವಾಗಿ ಹೋಗಿ ಕೇಳಿದರೆ, ಅಂದರೆ ಮೆಡಿಕಲ್ ಕಾಲೇಜಿನ ಆಡಳಿತ ಮಂಡಳಿಗೆ ಕೇಳಿದರೆ ಅವ್ರು ನಿಮಗೆ ಮೋಸ ಮಾಡಲ್ಲ. ಅವ್ರು ಹೇಳ್ತಾರೆ, ಇಲ್ಲ ಈಗೆಲ್ಲ ನಿಯಮ ಚೇಂಜ್ ಆಗಿದೆ, 2022ಕ್ಕಿಂತ ಮೊದಲಿತ್ತು, ಈಗ ತಾವು KEA ಮೂಲಕನೇ ಬರಬೇಕು, ತಾವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಅಂತ ಹೇಳ್ತಾರೆ. ನಿಮಗೆ ಯಾರಾದ್ರೂ ಸರ್ ನಾನು ಕೊಡಿಸ್ತೀನಿ, ನಿಮಗೆ ಯಾಕೆ ಚಿಂತೆ ಮಾಡ್ತೀರಾ, ಇಷ್ಟು ದುಡ್ಡು ನಾನೆಲ್ಲ ಮಾತಾಡಿದ್ದೀನಿ ಅಂದರೆ ಅವನು ಕಾಲೇಜವನಾಗಿರಲ್ಲ, ಮಧ್ಯವರ್ತಿ ಆಗಿರ್ತಾನೆ, ಪಕ್ಕ ನಿಮಗೆ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಅರ್ಥ. ನೀವು ಅಲ್ಲಿ ಜಾಗೃತರಾಗಬೇಕು. ಮಕ್ಕಳಿಗೆ ಮೆಡಿಕಲ್ ಮಾಡಿಸ್ಲೇಬೇಕು ಅಂತೇಳಿ ತಂದೆ ತಾಯಿ ಅಜ್ಜ ಅಜ್ಜಿ ಎಷ್ಟೇ ಆಸೆ ಇರ್ಬೋದು, ಆದರೆ ನೀಟ್ ರ್ಯಾಂಕ್ ಬೇಕು. ನಿಮ್ಮ ಹತ್ರ ಬರೀ ದುಡ್ಡಿದೆ ಅಂತಂದರೆ ನಿಮ್ಮ ಮಗುಗೆ ಮೆಡಿಕಲ್ ಮಾಡಿಸೋಕ್ಕಾಲ ಹೋಯ್ತು. ಈಗ ನೀಟ್ ರ್ಯಾಂಕ್ ಸಹ ಬೇಕಾಗುತ್ತೆ. ಹಾಗಾಗಿ ನೀಟು ರಿಸಲ್ಟ್ ಬರೋ ತನಕ ತಾವು ತಾಳ್ಮೆಯಿಂದ ಇರಿ. ರಿಸಲ್ಟ್ ಬಂದಾದಮೇಲೆ ನಮ್ಮ ವೆಬ್ಸೈಟಲ್ಲಿ ತಾವು ನೋಡಿ, ಕಳೆದ ವರ್ಷ ನೀಟ್ ರ್ಯಾಂಕಲ್ಲಿ ಯಾವ್ಯಾವ ಕಾಲೇಜಿಗೆ ಮ್ಯಾನೇಜ್ಮೆಂಟು, ಗೌರ್ಮೆಂಟ್ ಸೀಟು, ಪೀಸ್ ಸೀಟು ಯಾವ ರೀತಿ ಸಿಕ್ಕಿದೆ, ಈ ವರ್ಷ ತಮ್ಮ ಮಗುಗೆ ಸಿಗುತ್ತೆ ಸಿಗಲ್ವಾ ಅನ್ನುವಂಥದ್ದು ಒಂದು ಐಡಿಯಾ ಬರುತ್ತೆ. ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ನೀಟ್ ರ್ಯಾಂಕೇ ಇಲ್ಲ, ಎಲಿಜಿಬಿಲಿಟಿ ಅದು ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. 22.5 ಲಕ್ಷ ಮಕ್ಕಳು ನೀಟ್ ಎಕ್ಸಾಮ್ ಬರೆದಿದ್ದಾರೆ ಅಂತಂದರೆ 22 ಲಕ್ಷಕ್ಕೂ ಅವ್ರೇನು ಕೊಡಲ್ಲ ರ್ಯಾಂಕು. ಎಲಿಜಿಬಿಲಿಟಿ ಅಂತ ಒಂದು 11.5-12 ಲಕ್ಷದಂಗೆ ಲಾಸ್ಟ್ ಟೈಮು ನಿಲ್ಲಿಸಿದ್ರು. ಅದ್ರೊಳಗಡೆ ಬರಬೇಕು. ಅದ್ರೊಳಗಡೆ ಬಂದಾದ್ಮೇಲೆ ನಿಮಗೆ ಆ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟಿಗೆ ಅಪ್ಲೈ ಮಾಡೋದಕ್ಕಾಗುತ್ತೆ. ಬಟ್ ಸೀಟ್ ಸಿಗುತ್ತೆ ಇಲ್ಲ, ಅದು ನಿಮ್ಮ ರ್ಯಾಂಕ್ ಆಧರಿಸಿ ತೀರ್ಮಾನ ಆಗುತ್ತೆ. ಲಾಸ್ಟ್ ಕ್ವಶನ್ ಸರ್, ಈಗ ನೀಟ್ ಅವರು ಈ ಬಾರಿ ತುಂಬ ವ್ಯವಸ್ಥೆಗಳನ್ನು ಚೇಂಜ್ ಮಾಡ್ಕೊಂಡಿದ್ರು. ಕ್ವಶನ್ ಪೇಪರನ್ನು ಏರ್ ಲಿಫ್ಟ್ ಮಾಡಿದ್ರು, ಮತ್ತು ಕಡ್ಡಾಯವಾಗಿ ಬಯೋಮೆಟ್ರಿಕ್ ಮಾಡಿದ್ರು, ಆನಂತರ ಡ್ಯುವೆಲ್ ಅಟೆಂಡೆನ್ಸ್ ಮಾಡಿದ್ರು. ಇದನ್ನು CET ಕೂಡ ಮೊದಲೇ ಬಾರಿ ಮಾಡಿತ್ತು. ನೀಟ್ಗಿಂತಲೂ ಕೂಡ ನಾವು ಒಂದು ಹೆಜ್ಜೆ ಮುಂದಿದ್ದೀವಿ ಅಂತ. ಆ್ಯಕ್ಚುಲಿ ನೀಟ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಹಿಂದೆ ಸಹ ಏರ್ ಲಿಫ್ಟ್ ಒಂದು ಹೊರತುಪಡಿಸಿ ಉಳಿದಿದ್ದೆಲ್ಲ ಸೆಕ್ಯೂರಿಟಿ ಮೆಜರ್ಸನ್ನು ನಾವು ಸಹ ತಗೊಂಡಿದ್ವಿ.
ನೀಟಿಂದು ರೀ ಎಕ್ಸಾಮ್ ಇದ್ದಕ್ಕೆ ಮತ್ತೆ ಈ ಥರ ಮಧ್ಯವರ್ತಿಗಳು ಬೇರೆ ಬೇರೆ ಥರ ಮಕ್ಕಳಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಅವರು ಇನ್ನೂ ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ದಾರೆ. ಒಂದು ಪಾರದರ್ಶಕವಾಗಿ ಪರೀಕ್ಷೆ ನಡೆಸುವಂಥದ್ದಕ್ಕೆ ಇದು ನಿರಂತರವಾಗಿ ಒಂದು ರಿಸರ್ಚ್ ಆಗ್ತಾ ಇದೆ. 2 ವರ್ಷದಿಂದ ಮಾಡ್ತಿದ್ದೀವಿ. ಮಾಕ್ ಡ್ರಿಲ್, CCTV, ಕಮಾಂಡ್ ಕಂಟ್ರೋಲ್ ರೂಮ್ಸ್ ಇವೆಲ್ಲ ನಮ್ದು ಮೊದಲನೇ. ಹೌದು, ನಮ್ಮಲ್ಲಿ ಆಕ್ಚುಲಿ ಈ ಒಂದು ಫೇಶಿಯಲ್ ರೆಕಗ್ನೈಸೇಷನ್ ಏನಿದೆ, ಆಕ್ಚುಲಿ ನಾವು ಇಂಡಿಯಾದಲ್ಲೇನೆ ಆಕ್ಚುಲಿ ನಮಗೆ ಕರ್ನಾಟಕದಲ್ಲಿ ಅದನ್ನು ನಾವು ಪ್ರೈವೇಟ್ ವೆಂಡರ್ ಹತ್ರ ತಗೊಂಡು ಮಾಡಿದ್ದಲ್ಲ, ನಾವು ಓನ್ ಡೆವಲಪ್ ಮಾಡಿರುವಂಥದ್ದು. ಅದನ್ನ ನೀಟಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ಖಂಡಿತ ತುಂಬಾ ಒಳ್ಳೇದು. ಬಿಹಾರದಲ್ಲಿ CCTV ಅಳವಡಿಸು, ಬಯೋಮೆಟ್ರಿಕ್ ಅಳವಡಿಸುವಂತವರೇ ಈಗ 10 ಜನ ಅಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ. ಸೊ ಸ್ವಂತ ಮಾಡೋದಕ್ಕೂ ಈ ಪ್ರೈವೇಟ್ ಏಜೆನ್ಸಿಗಳಿಗೂ ವ್ಯತ್ಯಾಸ ಎಷ್ಟಿರುತ್ತೆ? ಅಲ್ಲ, ಈಗ ಅದೇನೆ ನಮಗೆ ಎಲ್ಲರಿಗೂ ಆಕ್ಚುಲಿ ಅದೊಂದು ಪಾಠ. ಎನಿವೇ ನಾವಂತೂ ನಮ್ಮ ಗೌರ್ಮೆಂಟ್ ಸಿಬ್ಬಂದಿನೇ ಬಳಕೆ ಮಾಡ್ಕೊಂಡು ಮಾಡ್ತಿರತ್ತೆ. ನಮ್ಗೆ ಗೊತ್ತಿರಬೇಕು, ನಾವು ಫೇಶಿಯಲ್ ರೆಕಗ್ನೈಸೇಷನಿಗೆಲ್ಲ ನಮ್ಮ ಡಿಪ್ಲೊಮಾ ಕಾಲೇಜಿನ ವಾಲಂಟಿಯರ್ಸು ಮತ್ತು ಡಿಪ್ಲೊಮಾ ಕಾಲೇಜಿನ ಲೆಕ್ಚರ್ಸನ್ನು ಬಳಕೆ ಮಾಡ್ಕೊಳ್ತಾ ಇದೀವಿ. ಯಾವಾಗ್ಲೂ ಸರ್ಕಾರಿ ನೌಕರರು ಅಂತಂದರೆ ಅವ್ರಿಗೊಂದು ಬದ್ಧತೆ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಅಕೌಂಟಬಿಲಿಟಿ ಇರುತ್ತೆ. ನಾಳೆ ಏನಾದ್ರೂ ಆದರೆ ನಾವು ಅವರಿಗೆ ಒಂದು ಭಯ ಇರುತ್ತೆ. ಈ ಏಜೆನ್ಸಿ ಅಂತಿದ್ದಂಗೆ ಅಲ್ಲಿ ಹಣ ಒಂದೇನೆ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನಾವಂತೂ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತನ್ನುವಂಥದ್ದು ಇದರಿಂದ ನಮಗೆ ತಿಳಿದು ಬಂದಿದೆ. ಸರ್, ಈಗ ಈ ಕೆಟಗರಿ ವಿದ್ಯಾರ್ಥಿಗಳು, SC ವಿದ್ಯಾರ್ಥಿಗಳದ್ದು, ಈಗ ಅವರು ಹೊಸದಾಗಿ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕಂದ್ರೆ RD ನಂಬರ್ ಬರೋದಕ್ಕೆ 20 ದಿವಸ ಬೇಕು ಅಂತಾರೆ. ಇದಕ್ಕೆ ಅವರು ಏನು ಹೇಳ್ತಿದ್ದಾರೆ, ಒಂದಿಷ್ಟು ಕಾಲಾವಕಾಶ ಕೊಡಿ, ಅಥವಾ ನಮಗೆ ಈಗ ಮೆನ್ಷನ್ ಮಾಡಿದ್ರ ನಂತರ ನಾವು ಇನ್ನೊಂದು ಸ್ವಲ್ಪ ದಿವಸ ನಂತರ ಕೊಡಬಹುದಾ ಅನ್ನೋಂಥ ಡೌಟನ್ನು ಕೇಳ್ತಿದ್ದಾರೆ. ಏನು ಪರಿಹಾರ ಸರ್? ಈಗ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ಪಷ್ಟವಾದ ಆದೇಶವನ್ನು ನೀಡಿ SCA, SCB, SCC ಅಂತೇಳಿ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ವಿವಿಧ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳಿರುತ್ತೆ ಅದರಲ್ಲಿ ಸರ್ಕಾರದ ಒಂದು ಮೀಸಲಾತಿ ನಿಯಮದಂತೆ SCAಗೆ ಎಷ್ಟು ಪರ್ಸೆಂಟೇಜ್ ಸೀಟು, SCBಗೆ ಎಷ್ಟು ಪರ್ಸೆಂಟು, SCCಗೆ ಎಷ್ಟು ಪರ್ಸೆಂಟ್ ಅಂತ ಸೀಟನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಅರ್ಜಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ SC ಸರ್ಟಿಫಿಕೇಟನ್ನು ಮಾತ್ರ ವಿದ್ಯಾರ್ಥಿಗಳು ಹಾಕಿದ್ರು. ಯಾಕೆಂದರೆ ಅವಾಗ ABC ಅನ್ನುವಂಥದ್ದು ಇನ್ನೂ ಬಂದಿರಲಿಲ್ಲ. ನಂತರ ನಾವು ABC ಅಂತ ಆದೇಶ ಬಂದ ಮರು ದಿವಸದಿಂದ ಎಲ್ಲ SC ವಿದ್ಯಾರ್ಥಿಗಳು, ಅಂದರೆ ಯಾರೆಲ್ಲ SC ಅಂತ ಕ್ಲೈಮ್ ಮಾಡಿದ್ರು ಅವ್ರುಗಳಿಗೆ ನಿರಂತರವಾಗಿ ನಾವು SMS ಕಳಿಸಿದ್ವಿ, ಪೇಪರ್ ನೋಟಿಫಿಕೇಶನ್ ಕೊಟ್ವಿ. ಸುಮಾರು ಒಂದು 25,000ದಷ್ಟು ವಿದ್ಯಾರ್ಥಿಗಳು SCA, B, C ಸರ್ಟಿಫಿಕೇಟನ್ನು ತಗೊಂಡು ಅವರು RD ನಂಬರ್ ಹಾಕಿದ್ದಾರೆ. ಈಗ ನಾವು ಫಲಿತಾಂಶವನ್ನು ಪ್ರಕಟ ಮಾಡಿದ ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಟ್ವಿ. ಆವಾಗ ನಮಗೆ ಇನ್ನೂ ಒಂದು 10,000ರಿಂದ 12,000ದಷ್ಟು ವಿದ್ಯಾರ್ಥಿಗಳು ABC ಸರ್ಟಿಫಿಕೇಟ್ ಹಾಕಿರಲಿಲ್ಲ. ನಾನೊಂದು ವೇಳೆ ಅವರಿಗೂ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡುಗಡೆ ಮಾಡಿದರೆ, ವೆರಿಫಿಕೇಷನ್ ಸ್ಲಿಪ್ ಬಿಡುಗಡೆ ಆಗ್ತಿದ್ದಂಗೆ ಅವ್ರು ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಎನೇಬಲ್ ಆಗುತ್ತೆ. ಅವರೇನಾದ್ರೂ ಆಪ್ಷನ್ ಎಂಟ್ರಿ ಮಾಡಿದರೆ ನನ್ನ ಹತ್ರ SC ಸೀಟೇನೇ ಇಲ್ಲ. SCAಗಿದೆ, SCBಗಿದೆ, SCCಗಿದೆ. ನನ್ನ ಸಾಫ್ಟ್ವೇರಲ್ಲಿ ನಾನು ಸೀಟನ್ನು ಅಲಾಟ್ ಮಾಡುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅನ್ಯಾಯ ಆಗಿಬಿಡುತ್ತೆ. ಅದಕ್ಕೆ ನಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿ ಈಗಾಗಲೇ 10ರಿಂದ 15 ದಿವಸ ಆಗ್ತಾ ಬಂತು. ವೆರಿಫಿಕೇಷನ್ ಸ್ಲಿಪ್ಪನ್ನು ನಾವು ಡೌನ್ಲೋಡ್ ಮಾಡೋಕ್ಕೆ ಹೋಗ್ತಿದ್ದಂಗೆ ಆ ವಿದ್ಯಾರ್ಥಿಗೆ ತಾವು SC ಸರ್ಟಿಫಿಕೇಟ್ನ ಹಾಕಿದ್ದೀರಾ, SCA, B, C ಸರ್ಟಿಫಿಕೇಟ್ನ ತಾವು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ತಮ್ಮ ಅರ್ಜಿಯಲ್ಲಿ ಅಪ್ಡೇಟ್ ಮಾಡಿ ಅಂತ ವಿನಂತಿಯನ್ನು ಮಾಡಿದ್ದೀವಿ. ಸೇವಾ ಸಿಂಧು ಪ್ರಕಾರನೇ 21 ದಿವಸದೊಳಗಡೆ ಯಾವುದೇ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕರ್ನಾಟಕ ರಾಜ್ಯದಲ್ಲಿ ಕೊಡುವಂಥದ್ದಕ್ಕೆ ನಿಯಮ ಇದೆ. ಈಗ ಆಗಲೇ 15 ದಿನ ಆಗಿದೆ. ಇನ್ನೂ ನಂದು ಮಾಕ್ ರಿಸಲ್ಟ್ ಆದಮೇಲೆ ಸಹ ಅವರು ಅದನ್ನು ಅಪ್ಡೇಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಹಾಗಾಗಿ ಹುಡುಗರು ಪ್ರಯತ್ನ ಮಾಡಿ ತರಬೇಕು. ಇದರಲ್ಲಿ ನಮ್ಮದು ಏನು ಪಾತ್ರ ಇಲ್ಲ, ನಿಮಗೆ ತೊಂದರೆ ಕೊಡಬೇಕು ಅನ್ನುವಂಥದ್ದಿಲ್ಲ. ನಿಮಗೆ ಸೀಟ್ ಅಲಾಟ್ ಮಾಡಬೇಕಂತಂದರೆ ನನಗೆ SC, ABC ಬೇಕು. ಹಾಗಾಗಿ ಸಮಯ ಸಾಕಷ್ಟು ಕೊಟ್ಟಿದ್ದೀವಿ. ಇನ್ನೂ ನಿಮಗೆ ಮಾಕ್ ರಿಸಲ್ಟ್ ಆದಮೇಲೆ ಸಹ ಏನು ನನ್ನ ಫೈನಲ್ಲು ರಿಅರೇಂಜ್ ಮಾಡೋದಕ್ಕೆ ಬಿಡ್ತೀನಿ. ಅಂದರೆ ಇನ್ನೂ ಸಾಧಾರಣ ನಿಮಗೆ 10-12 ಡೇಸ್ ಸಿಗುತ್ತೆ. ಅಲ್ಲಿಗೆ ಈಗ ಆಲ್ರೆಡಿ ನಮ್ಮದು ಅವ್ರಿಗೆ ಸಮಯ ಕೊಟ್ಟು ಎಷ್ಟೋ ತಿಂಗಳಾಗಿತ್ತು. ಅಧಿಕೃತವಾಗಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು 15 ದಿವಸ ಆಗಿದೆ. ಹಾಗಾಗಿ ನಿಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಾವು SC, ABC ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಿ. ಇದು ಕೇವಲ ಕೌನ್ಸಿಲಿಂಗಿಗೆ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಉದ್ಯೋಗಕ್ಕೆ ಸಹ ತಾವು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಈ SC ಮತ್ತು ST ಸರ್ಟಿಫಿಕೇಟ್ ಏನಿದೆ ಒಂದ್ಸರಿ ಇಶ್ಯೂ ಮಾಡ್ತು ಅಂತಂದರೆ ಅದು ಪರ್ಮನೆಂಟ್ ಸರ್ಟಿಫಿಕೇಟ್ ಇದೆ. ಹಾಗಾಗಿ ನೀವು ಈಗ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಫಾಲೋ ಅಪ್ ಮಾಡಿ ಸರ್ಟಿಫಿಕೇಟನ್ನು ತಗೊಳ್ಳಿ. ನಮ್ಮ ಕೌನ್ಸಿಲಿಂಗ್ ಜೊತೆಗೆ ಭವಿಷ್ಯದಲ್ಲಿ ಸಹ ನಿಮಗೆ ಆ ಸರ್ಟಿಫಿಕೇಟು ನಿಮ್ಮ ಜೊತೆ ಇರುತ್ತೆ, ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ SC ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ. ಸರ್, ಅವ್ರಿಗೆ ಇನ್ನೂ ಕೂಡ